ಹಂಗ ನಾವು ನೀವೆಲ್ಲರೂ ಸುಖವ ಹಡದಿಯನೆಂದು ಹಡದರ ನಿಬ್ಬೆರಗಿ ನಿಮ್ಮ ಕೈ ಕೊಂಬುಬದಿ ದುಃಖವ ದುಃಖಕ್ಕೆ ಕಡೆಯಿಲ್ಲ ನಂಬಿದವರೇ ಗೋಣು ಕೊಯ್ಯುವರು. ಸಂಸಾರದೊಳಗಣ ಸುಖ ಹಿಂತಿಂಟುಕೋ ಮಲ್ಲಿಕಾರ್ಜುನ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಂಬಿದವರೇ ಗೋಣು ಕೊಯ್ಯುವರು ಅಂತ ತಿಳ್ಕೊಂಡಂತಾರೆ. ನಂಬಿದವರೇ ಗೋಣು ಕೊಯ್ಯುವರು ಅಂತ ತಿಳ್ಕೊಂಡಂತಾರ. ಸಂಸಾರದೊಳಗೆ ಸುಖ ಇಂತುಂಟು. ಅವ್ರು ಹೇಳ್ತಾರ, ಸುಖವ ಹಡದೀನೆಂದು ಹಡದರೆ ನಿಬ್ಬೆರಗಿ ನಿಮ್ಮ ಕೈ ಕೊಂಬುಬದಿ ದುಃಖವ ದುಃಖಕ್ಕೆ ಕಡೆಯಿಲ್ಲ ನಂಬಿದವರೇ ಗೋಣು ಕೊಯ್ಯುವರು ಅಂತ ತಿಳ್ಕೊಂಡಂತಾರ. ಅಯೋಧ್ಯಾಪುರದೊಳಗೆ ಏನಂತ ತಿಳ್ಕೊಂಡಂದ್ರೆ ಎಲ್ಲರೂ ಸಂತೋಷವಾಗಿ ಸುಖವಾಗಿ ಇರುವಂಥ ಸಮಯದೊಳಗೆ ಯಾರೂ ಕೂಡ ಕಲ್ಪನೆ ಮಾಡಿಕೊಂಡಿರಲಿಲ್ಲ. ಏನಂತ ತಿಳ್ಕೊಂಡಂದ್ರೆ ಎಲ್ಲರೂ ಕೂಡ ಮನಸ್ಸಿನೊಳಗೆ ಹೀಗೆಲ್ಲ ಒಂದು ಸಂತೋಷವಾಗಿರ್ತಕ್ಕಂಥ ಜೀವನ. ದಶರಥ ಅಂತಿದ್ದ ಏನಂತ, ನನಗೀಗಾಗಲೇ ವಯಸ್ಸಾಗಿದೆ, ನನ್ನ ಮಗನಿಗೆ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕಂತ ತಿಳ್ಕೊಂಡು ಈ ಸಕಲ ಸಿದ್ಧತೆಯನ್ನು ಮಾಡಿದ. ಪುರ ಜನರ ಜೊತೆಗೆ ಎಲ್ಲರ ಜೊತೆಗೆ ಮಾತನಾಡಿದರಂತೆ, ನಾಳೆಯ ದಿವಸ ಪಟ್ಟಾಭಿಷೇಕ ಮಾಡಬೇಕಂತ ತಿಳ್ಕೊಂಡು ಎಲ್ಲರೂ ಹಿಂಗೆ ಅಂತಿದ್ರು. ಊರಿನ ತುಂಬೆಲ್ಲ ಮನೆ ಮನೆ ಮುಂದೆ ರಂಗೋಲಿಗಳನ್ನು ಹಾಕಿದ್ರಂತ, ಮನೆ ಮುಂದೆ ತೋರಣಗಳನ್ನ ಕಟ್ಟಿದ್ರಂತ, ಅಲ್ಲಲ್ಲೇ ಬಾಳಿ ಕಂಬಗಳನ್ನು ಕಟ್ಟಿದ್ರಂತ. ತಳಿರು ತೋರಣಗಳಿಂದ ಶೃಂಗಾರಮಯವಾಗಿರುವಂಥ ಅಯೋಧ್ಯಪುರ ಅಷ್ಟೆಲ್ಲ ಶೃಂಗಾರಮಯವಾಗಿತ್ತು. ತಳಿರು ತೋರಣಗಳಿಂದ ಶೃಂಗಾರಮಯವಾಗಿರುವಂಥ ಅಯೋಧ್ಯಪುರ. ರಾಮನ ಅಭಿಷೇಕ ಎಲ್ಲರಿಗೂ ಕೂಡ ಖುಷಿಯಾಗ್ಯದ. ರಾಮನ ರಾಜ್ಯ ಆಡಳಿತ ಮಾಡ್ತಾ ಇದ್ದಾನೆ, ರಾಮನ ಪಟ್ಟಾಭಿಷೇಕ ನಡೀತಾ ಇದೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರ ಮನೆ ಒಳಗೂ ಕೂಡ ಹಬ್ಬವೇ ಆಚರಣೆವಾಗ್ತಾ ಇತ್ತಂತ. ಎಲ್ಲರೂ ಹಬ್ಬ ಆಚರಣೆ ಮಾಡುವಷ್ಟು ಖುಷಿಯಾಗಿದ್ರಂತಮ್ಮ. ಊರು ಅಯೋಧ್ಯ ನಗರದೊಳಗಿರ್ತಕ್ಕಂಥ ಸಮಯದೊಳಗೆ ಬೆಳಕು ಹರಿಯುದ್ರೆ ಹಿಂಗ ಎಲ್ಲ ಸಂಭ್ರಮ ನಡೆದದ. ವೈಭವದಿಂದ ಕೂಡಿರ್ತಕ್ಕಂಥ ಸಂಭ್ರಮ. ರಾಜನಾಗಿರ್ತಕ್ಕಂಥ ರಾಮನ ಪಟ್ಟಾಭಿಷೇಕ ಸಿದ್ಧತೆ ನಡೆದಿತ್ತು. ಆ ಸಿದ್ಧತೆಯನ್ನು ನಡೆದ ಬಳಿಕ ಬೆಳಗ್ಗೆ ಎದ್ದ ಬಳಿಕ ಕೈಕೆಯ ದಾಸಿಯಾಗಿರ್ತಕ್ಕಂಥವಳು ಮಂತರೆ ಅಂತ ತಿಳ್ಕೊಂಡು, ಕೈಕೆಯ ದಾಸಿಯಾಗಿರ್ತಕ್ಕಂಥವಳು ಸೇವಕಿ, ಅವಳ ದಾಸಿ ಮಂತರೆಯಾಗಿರ್ತಕ್ಕಂಥವಳು ಏನಂತ ತಿಳ್ಕೊಂಡು ಅಂದ್ರೆ, ಅವಳು ಡೂಗು ನಡ ನೋಡುವುದಕ್ಕೆ ಭಾಳಷ್ಟು ಕುರುಪಿಯಾಗಿರ್ತಕ್ಕಂಥವಳು. ಭಾಳ ಕುರುಪಿದ್ಲಾಕಿ, ಭಾಳ ಕುರುಪಿ ಅಂದರೆ ಭಾಳ ಕುರುಪಿಯಾಗಿದ್ಲು. ಆದರೆ ಅವಳು ಹೇಗೆ ಕುರುಪಿಯಾಗಿದ್ಲು, ಅವಳ ಮನಸ್ಸು ಕೂಡ ಬಹಳಷ್ಟು ಕುರುಪಿಯಾಗಿತ್ತಂತೆ. ಭಾಳಷ್ಟು ಕುರುಪಿಯಾಗಿತ್ತು. ಮನಸ್ಸು ಕೂಡ ಅವಗುಣಗಳಿಂದ ತುಂಬಿಕೊಂಡಿತ್ತಂತೆ. ಮನಸ್ಸು ಹೆಂಗೆ ಅವಗುಣಗಳು ತುಂಬಿಕೊಂಡಿತ್ತು. ಆ ತಾಯಿ ಅಂತಾಳ ಏನಂತ ಅಂತ ತಿಳ್ಕೊಂಡಂದ್ರೆ, ಇಷ್ಟೆಲ್ಲ ಸಡಗರ ಸಂಭ್ರಮವನ್ನು ನೋಡಿದಳು. ಏನು ಎಲ್ಲ ಕಡೆ ತಳಿರು ತೋರಣಗಳನ್ನು ಕಟ್ಟ್ಯಾರ, ಯಾಕೆ ಹಿಂಗೆ ಮಾಡಾಕತ್ತಾರ, ಏನಾಗ್ಯದ ಅಂತ ತಿಳ್ಕೊಂಡು ಆ ಮಂತರೆ ಯಾ ಕಡೆ ಈ ಕಡೆ ನೋಡ್ಕೊತ ಡೂಗು ನಡವನ್ನು ಇಟ್ಟುಕೊಂಡು ಮಂತರೆ ಕೈ ಒಳಗೆ ಕೋಲನ್ನು ಹಿಡ್ಕೊಂಡು ನಡ್ಕೊತ ಹೋಗ್ಬೇಕಾದ್ರೆ ಯಾರೋ ಕೇಳಿದ್ರಂತ, ಏನಿದಿಷ್ಟೆಲ್ಲ ತಳಿರು ತೋರಣಗಳನ್ನು ಕಟ್ಟಿರಲ್ಲ, ಯಾಕೆ ಏನು ಊರಾಗ ಏನಾರ ಐತೆ ನನ್ನ ತಿಳ್ಕೊಂಡಂತ ಅಂದ ಬಳಿಕ ಮಂತರೆಗೆ ಹೇಳ್ತಾರ, ನಿನಗೆ ಗೊತ್ತಿಲ್ಲೇನು ಮಂತರೆ, ನಿನಗೆ ಗೊತ್ತಿಲ್ಲೇನು ರಾಮನ ಪಟ್ಟಾಭಿಷೇಕ ಇವತ್ತು? ಹೌದಾ, ರಾಮನ ಪಟ್ಟಾಭಿಷೇಕವೇ? ಅವಾಗ ಭಾಳಷ್ಟು ಗಾಬರಿ ಆಯ್ತು. ರಾಮನ ಪಟ್ಟಾಭಿಷೇಕ ಅನ್ಲಕ್ಕೆ? ಹೌದು, ರಾಮನ ಪಟ್ಟಾಭಿಷೇಕ, ನಿನಗೆ ಗೊತ್ತಿಲ್ಲೇನು? ಆ ತಾಯಿ ಒಳಗೆ ಏನಾತಂತ ತಿಳ್ಕೊಂಡಂದ್ರೆ, ಎಷ್ಟು 100 ಚೇಳು ಕಡದಷ್ಟು ದುಃಖ ಆತಂತ ಅಕ್ಕಿಗೆ. ಅಷ್ಟು ಸಂಕಟ ಆತಂತ, ಅಷ್ಟು ಸಂಕಟ ಪಡಾಕತ್ತಿದ್ಲು. ಎಷ್ಟು ಸಂಕಟ ಅಂತ ತಿಳ್ಕೊಂಡಂದ್ರೆ, ರಾಮನ ಅಭಿಷೇಕ ನಡೀತದ ಅಂತ ತಿಳ್ಕೊಂಡಂದ ಬಳಿಕ ಮನಸ್ಸಿನೊಳಗೆ ಅವಗುಣಗಳನ್ನು ತುಂಬಿಕೊಂಡಿರ್ತಕ್ಕಂಥವಳು ಮಂತರೆ. ಶರಣರ ನೆನಪಿರಲಿ, ನಾವು ನೀವೆಲ್ಲರೂ ಚೆಂದಾಗಿ ಸಂಸಾರ ಮಾಡಾಕತ್ತೀವಿ, ಅಣ್ಣ ತಮ್ಮಂದರು ಚೆನ್ನಾಗಿ ಅದಾರ ಅಂತ ತಿಳ್ಕೊಂಡ ಬಳಿಕ ಅಣ್ಣ ತಮ್ಮಂದರ ಮಧ್ಯೆ ಜಗಳ ಹಚ್ಚೋರು ಜಗತ್ತಿನೊಳಗೆ ಭಾಳ ಮಂದಿ ಅದಾರ. ಅಕ್ಕ ತಂಗಿಯವರು ಭಾಳ ಚೆಂದಾಗಿ ನಡ್ಕೊಂಡು ಹೊಂಟಾರ, ಅಕ್ಕ ತಂಗಿಯವರು ಭಾಳ ಚೆಂದಾಗಿ ನಡ್ಕೊಂಡು ಹೊಂಟಾರ, ಭಾಳ ಚೆಂದಾಗಿ ತಮ್ಮ ಬದುಕು ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಚೆಂದಾಗಿ ಸಂಸಾರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೊಂಟಾರ ಅಂತ ತಿಳ್ಕೊಂಡ್ರೆ ಊರೊಳಗೆ ಒಂದಿಷ್ಟು ಮಂದಿ ಇರ್ತೈತ್ರಿ. ಯಾವಾಗ ಅವ್ರ ಮನೆ ಹೊಡೆದೇನು, ಅವ್ರ ಮನೆ ಯಾವಾಗ 2 ಮಗ ಮಾಡ್ಯಾನೋ, ಒಂದಿದ್ದದ್ದು 2 ಮಾಡಿ ಆರಾಮು ಇರ್ತಾರೆ. ಊರಾಗ ಇರಂಗಿಲ್ಲ ಅಂತ ತಿಳ್ಕೊಬೇಡ್ರಿ, ಇದ್ದೇ ಇರ್ತಾರೆ ಅವರು. ಜಗತ್ತಿನೊಳಗೆ ಇರಂಗಿಲ್ಲ ಅಂತ ತಿಳ್ಕೊಡೋಣ ಬೇಡ್ರಿ, ಎಲ್ಲ ಊರಾಗ ಇರ್ತಾರೆ ಅವ್ರು. ಒಂದು ಮನೆಗೆ 2 ಮನೆ ಮಾಡೋ ಥರ ಸಮಾಧಾನ ಆಗಂಗಿಲ್ಲ. ಒಂದು ಊರಾಗ ಒಂದು ಮುದುಕಿ ಹೆಂಗಿತ್ತು ಗೊತ್ತನ್ರಿ? ಅದು ಯಾರ ಮನೆಯಾಗ ಚೆಂದಾಗಿ ಸಂಸಾರ ನಡೆಸ್ತಾರ, ಅಣ್ಣ ತಮ್ಮಿಂದರು ಯಾರು ಚಲೋ ಅದಾರ, ಅವ್ರ ಮನೆ ಯಾವಾಗ ಹೊಡೆದೇನೋ ಹೊಡೆದ ಬಳಿಕನ ಅದಕ್ಕೆ ಊಟ ಸೇರ್ತಿತ್ತು ರೀ. ಜಗಳ ಹಚ್ಚೋದ್ರಾಗ PhD ಆಗಿತ್ತು ರೀ ಮುದುಕಿದು. ಏನಾಗಿತ್ತು ರೀ?
ಜಗಳ ಹಚ್ಚಿದ್ರೆ PhD. ಇದು ಗುಯಿ ಬರ್ತೈತಿ ನೋಡೋದು ಕಳಕ ಹಮ್ಮಿಂಗ್ ಬರ್ತೈತಿ ನೋಡಿ, ತೆಗಿದನ ಹಮ್ಮಿಂಗ್ ಬರ್ತೈತಿ ನೋಡಿ, ಹಮ್ಮಿಂಗ್ ತೆಗಿ. ಜಗಳ ಹಚ್ಚೋದ್ರಾಗ PhD ಆಗಿತ್ತು ಆಕಿದು. ಆಕೆ ಅಂತಿದ್ಲು ಏನಂತ, ಯಾರ ಮನೆಯಾರ ಚೆಂದಾಗಿ ಐತಪ್ಪ ಅಂತ ತಿಳ್ಕೊಂಡು ಅಂದ್ರೆ ಯಾವಾಗಾರ ಜಗಳ ಹಚ್ಚನಿ ಮನೆಯಾಗ, ಯಾವಾಗಾರ ಜಗಳ ಹಚ್ಚಲಿ ಮನೆಯಾಗ ಅಂತ ತಿಳ್ಕೊಂಡು ಹಿಂಗೆ ಅಂತಿತ್ತದು. ನೋಡಿ ಹೆಂಗೆ ಇರ್ತೈತೆ, ಯಾರ ಮನೆಯಾಗ ಜಗಳ ಹಚ್ಬೇಕು, ಯಾರ ಮನೆಯಾಗ ಇಲ್ಲ ಅಂತ ತಿಳ್ಕೊಂಡು ಹಿಂಗೆ ಅಂತಿತ್ತದು. ಕೆಲವೊಬ್ಬರು ಇರ್ತಾರೆ ಜಗಳ ಹಚ್ಚೋದ್ರ ನಂಬರ್ 1 ಇರ್ತೈತಿ. ಪಾಪ ಅವರ ಚೆಂದಾಗಿ ಅಣ್ಣ ತಮ್ಮ ಇಬ್ಬರು ಹೊಂಟಿದ್ರಿವ. ಅಣ್ಣ JDP ಮೆಂಬರ್ ಇದ್ದಂತ. ಮೆಂಬರ್ ಎದ್ರಾಗ ಅವ ತಮ್ಮ ಏನಂತ ತಿಳ್ಕೊಂಡ್ರೆ ಹೊಲಕ್ಕೆ ಕೆಲಸ, ದೊಡ್ಡ ಒಂದು 100 ಎಕರೆ ಜಮೀನು ದಸ್ತರು. ಹೊಲ್ದಾಗ ಆಳುಗಳು ಕರ್ಕೊಂಡು ಕೆಲಸ ಮಾಡ್ಕೊತ ಹಿಂಗೆ ಹೋಗಬೇಕಾದ್ರೆ ಏನಂದರು, ಇಲ್ಲ ಮತ್ತು ಜಗಳ ಹಚ್ಚೋರು ಇರ್ತಾರೆ, ಲೇ ನಿಮ್ಮ ಅಣ್ಣ ಬರೇ ಕಾರ್ನಾಗ ಅಡ್ಡಾಡ್ತಾನೆ, ನೀನು ಯಾವಾಗಲೇ ಕಾರ್ನಾಗ ಅಡ್ಡಾಡೋದು ಅಂದ್ರೆ ಅವ ಹಂಗೆ ಅನ್ನೋದ್ರಾಗ ಅವಾಗೇನಾಯ್ತು, ಹೌದು ನಾನು ಹೋಗ್ಬೇಕು ಅಂತ ತಿಳ್ಕೊಳ ಅಂದು ಏನು ಮಾಡಿದ್ರು. ಒಂದಿನ ಹಿಂಗೆ ಹೇಳೋದು ತಡನ ಅವ ಏನು ಮಾಡಿದ, ಬೆಳಗ್ಗೆ ಎದ್ದು ಬಳಿಕ ಅವ್ರ ಅಣ್ಣ ಎಲ್ಲಿಗೆ ಹೊಂಟಿದ್ದಂತ. ಹೋಗೋದ್ರಾಗ ಏನು ಮಾಡಿತ್ತ, ಅಣ್ಣ ಎಲ್ಲಿಗೆ ಹೊಂಟಿದಿ, ಇಲ್ಲಪ್ಪ ಅಲ್ಲೊಬ್ಬರು ತೀರ್ಕೊಂಡ್ರ ಸ್ವಲ್ಪ ಮಣ್ಣಿಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಳ. ನೀವು ಒಬ್ಬನಪ್ಪ ಕಾರಣ ತಿರ್ಗಾಡೋದು, ಯಾಕ ನಾವು ಹೋಗ್ಬಾರ್ದಾನ, ನಾನು ಬರಬಾರ್ದಾನ ಅಂದವ. ಅಂದ ಬಳಿಕ ಆಯ್ತು ನಡಿಯೋ ಮರ ಯಾಗ ನಡಿ ಅಂತ ತಿಳ್ಕೊಂಡು ಹೋದರು. ಹೋದ ಬಳಿಕ ಅಲ್ಲಿ ವಯಸ್ಸಾದ ಮುದುಕಿ, ಆ ವಯಸ್ಸಾದ ಮುದುಕಿಗೆ ಅವ ಮೆಂಬರ್ JDP ಮೆಂಬರ್ ಇದ್ದ, ಹೋಗಿ ಹೂವಿನ ಸರ ಹಾಕಿದ. ಇಷ್ಟ ಇರಲಿ, ಅದು ಏನು ಮಾಡಬೇಡ್ರಿ. ಹೂವಿನ ಸರ ಹಾಕಿದ. ಹೂವಿನ ಸರ ಹಾಕಿ ಅವರು ಮುದುಕಿ ಮಗ ಇದ್ನಲ್ಲ, ಮುದುಕಿ ಮಗ ಹಳಾಕತ್ತಿದ್ದ. ಮೆಂಬರ್ ಮತ್ತು JDP ಮೆಂಬರ್ ನೋಡಿದ ಬಳಿಕ ದುಃಖ ಆತು. ಮಾತಾಟ್ಟು ಹಿಂಗೆ ನಮ್ಮವ್ವ ಅಂತ ತಿಳ್ಕೊಂಡು ಅಳಾಕತ್ತಿದ್ದ, ಬಿದ್ದು ಒದ್ದಾಡಿ ಅಳಾಕತ್ತಿದ್ದ. ಅವ ಮೆಂಬರ್ ಏನು ಮಾಡಿದ, ಯಾಕೆ ಅಳ್ತಿಪ್ಪ, ಅಳಕ್ಕೆ ಹೋಗಬೇಡ, ನಿನಗಷ್ಟ ಹೂವಲ್ಲ ನನಗೂ ಹೂವು ಇದ್ದಂಗಿದ್ಲು, ತಾಯಿ ಇದ್ದಂಗಿದ್ಲಪ್ಪ, ಅಳಕ್ಕೆ ಹೋಗ್ಬೇಡಪ್ಪ ಅಂತ ತಿಳ್ಕೊಂಡು ಏನು ಮಾಡಿದ್ದು, ಸಮಾಧಾನ ಮಾಡಿ ಬಂದ ಬಳಿಕ ಊರಾಗ ಬಂದ ಬಳಿಕ ಒಂದು 8 ದಿನ ಆಗಿತ್ತು ರೀ. ಮತ್ತೊಂದು ಸುದ್ದಿ ಬಂತು ಇಂಥದ, ಮತ್ತೊಂದು ಸುದ್ದಿ ಬಂತು. ಬರೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ, ಅವ ಹಣ್ಣು ಹೊಂಟಿದ್ದ, ಹೋಗೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ತಮ್ಮಂದ, ಎಣ್ಣ ಎಲ್ಲಿಗೆ ಹೊಂಟಿದ್ದಿ, ಇಲ್ಲಪ್ಪ ಅಲ್ಲೊಬ್ಬರು ತೀರ್ಕೊಂಡಾರ, ಹೋಗಿ ಬರ್ತೇನೆ. ಯಾಕ ನೀ ಹೋಗ್ಬೇಡ, ನಾನು ಹೋಗ್ತೀನಿ, ಇರತ್ತಾನೆ ಇನ್ಮೇಲೆ ನಾನಾ ಮಾಡ್ತೇನೆ ಅಂದ. ಆಯ್ತು ಬಿಡುತ್ತಮ್ಮ, ನೀ ಯಾವಾಗ ಹಿಂಗಂತಿ ಅಂದ ಬಳಿಕ ನಾವು ಹೊಲಕ್ಕೆ ಹೋಗ್ತೀನಿ, ನೀವು ಹೋಗಿ ಮಾಡಿ ಅಂತ ತಿಳ್ಕೊಂಡಂದು ಹೋಗೋದ್ರಾಗ ಅಲ್ಲಿ ಹೆಣ್ಮಗಳು ತಿರ್ಕೊಂಡಿತ್ತು ರೀ. ಹೆಣ್ಮಗಳು ತಿರ್ಕೊಂಡಿತ್ತು. ಇವಾಗ ಬಡೋದ, JDP ಮೆಂಬರ್ ಬಂದಿಲ್ಲ, ಅವ್ರು ತಮ್ಮ ಬಂದನ, ಬರ್ರಿ ಅಂತ ತಿಳ್ಕೊಂಡ್ರು, ಕರ್ಕೊಂಡು ಹೋದರು. ಆ ಹೆಣ್ಮಗಳು ಕೊಳ್ಳಾಗ ಹೂವಿನಾರ ಹಾಕಿ ಬರೋದ್ರಾಗ ಏನಾಗಿತ್ತು ಅಂತ ತಿಳ್ಕೊಂಡ್ರೆ, ಆ ಹೆಣ್ಮಗಳ ಗಂಡ, ಹೆಣ್ಮಗಳು ತಿರ್ಕೊಂಡಿದ್ದು, ಹೆಣ್ಮಗಳ ಗಂಡ ಬಿದ್ದು ಒದ್ದಾಡಿ ಹಾಳಾಕತ್ತಿದ್ದ. JDP ಮೆಂಬರ್ ತಮ್ಮ ಬಂದಾನ ಅಂತ ತಿಳ್ಕೊಂಡು ಸ್ವಲ್ಪ ಬಿದ್ದು ಒದ್ದಾಡಿ ಹಾಳಾಕತ್ತಿದ್ದ. ಇವಾಗ ಹೋಗಿ ಸಮಾಧಾನ ಮಾಡ್ಬೇಕಲ್ಲ, ಸಾಂತ್ವನ ಹೇಳಬೇಕಲ್ಲ. ಏನು ಹೇಳ್ಬೇಕು ಅನ್ನೋದು ಇವಾಗ ಪ್ರಜ್ಞೆ ಇಲ್ಲ. ಏನು ಹೇಳಕತ್ತಿದ್ದ, ಅವ್ರ ಅಣ್ಣ ಏನು ಹೇಳಿದ್ನಲ್ಲ ಹಂಗೆ ಹೇಳ್ಬೇಕಿಲ್ಲಿವ, ಹಂಗೆ ಹೇಳಿಲ್ರಿವ, ಯಾಕೆ ಕಳ್ತಿ ಬಿಡಪ್ಪ, ಇರಲಿ, ನಿನಗೆ ಒಬ್ಬಾಕಿಗೆ ಹೆಣ್ತಿದ್ದಿಲ್ಲ, ನನಗೂ ಹೆಣ್ತಿದ್ಲಾಕಿ ಅಂದವ. ನಿನಗಷ್ಟೇ ಹೆಣ್ತಿಲ್ಲ, ನನಗೂ ಹೆಣ್ತಿದ್ದ ಬಳಿಕ ಅವ ಅಳೋದು ಬಿಟ್ಟು ಇವನು ಹಕ್ಕೆಂದು ಬಿಡದ, ಬಡಿಸ್ಕೊಂಡು ಬಂತು. ಯಾಕಲೇ ಏನಾಯ್ತು ಅಂದ. ಎಣ್ಣ ಕೈ ಮುಗಿತೀನಿ ಮರ, ಎಲ್ಲಿದ್ರು ನೀನು ಹೋಗು ಅಂದವ. ಜಗತ್ತಿನೊಳಗೆ ಇಂಥವ್ರು ಇರ್ತಾರ. ಮನೆ ಯಾವಾಗ ಹೊಡೆದೇನೋ ಯಾವಾಗ ಬಿಟ್ಟೇನೋ ಅಂತ ತಿಳ್ಕೊಂಡಂತಾರ. ಹಾಲಿನೊಳಗೆ ಉಪ್ಪು ಹಾಕಿ ಹೊಡೆಯೋರು ಭಾಳ ಜನ ಇರ್ತಾರೆ ಜಗತ್ತಿನೊಳಗೆ. ನಮ್ಮ ಸಂಸಾರವನ್ನೊಳಗೆ ನೋಡಿ ಅಸೂಯೆ ಪಡೋರು ಭಾಳ ಜನ ಇರ್ತಾರ. ಆಗ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ, ಮಂತರಿಯಾಗಿರ್ತಕ್ಕಂಥವಳು ಏನಂತಾಳ, ರಾಮನಿಗೆ ಪಟ್ಟಾಭಿಷೇಕ ಆಗುವುದು ಇಷ್ಟವಾಗಿರಲಿಲ್ಲ, ಅವಳಿಗೆ ಇಷ್ಟವಾಗಲಿಲ್ಲ. ಆ ಕ್ಷಣವೇ ಹಿಂಗ ತಳಿರು ತೋರಣಗಳಿಂದ ಶೃಂಗಾರಮಯವಾಗಿರುವಂಥ ಅಯೋಧ್ಯಾಪುರ ನೋಡ್ತಾಳೆ. ಮನಸ್ಸಿನೊಳಗಷ್ಟೇ ಎಲ್ಲ, ತನ್ನ ಹೊಟ್ಟಿ ಒಳಗೆ ಅಸೂಯ ಭಾವನೆಗಳನ್ನು ತುಂಬಿಕೊಳ್ಳುತ್ತಾಳೆ. ಅಸೂಯ ಭಾವನೆಗೆ ತುಂಬಿಕೊಂಡಾಳ. ಯಾವಾಗ ನಾನು ಇದನ್ನು ಕೆಡಿಸೇನೋ ಅಂತ ತಿಳ್ಕೊಂಡು ಯೋಚನೆ ಮಾಡುತ್ತಾ ಬರ್ತಾಳೆ. ಬಂದು ತನ್ನ ರಾಣಿಯಾಗಿರುವಂಥ ವಿಲಾಸಕ್ಕೆ ಹೋಗ್ತಾಳೆ. ರಾಣಿಯ ವಿಲಾಸಕ್ಕೆ ಹೋಗ್ತಾಳೆ. ತನ್ನ ರಾಣಿಯಾಗಿರುವ ಕೇಕ ದೇಶದ ಮಹಾರಾಜನ ಮಗಳಾಗಿರುವಂಥ ಕೈಕೆ ಅಲ್ಲಿಂದ ತನ್ನ ದಾಸಿಯನ್ನ ಕರೆದುಕೊಂಡು ಬಂದಿದ್ದಳು.
ಕರೆದುಕೊಂಡು ಬಂದಿರುವಂತರೊಳಗ ಕೈಕೆಯ ರಾಣಿ ವಿಲಾಸೊಳಗೆ ಹೋಗ್ತಾಳೆ. ಹೋದ ಬಳಿಕ ಮಂತರೆ ಅಂತಾಳೆ, ಕೈಕೆ ಅಂತ ತಿಳ್ಕೊಂಡಂದ್ಲು. ಯಾಕೆ, ಏನಾಯ್ತು ನಿನಗೆ ಗೊತ್ತಿಲ್ಲೇನು? ಏನು ಗೊತ್ತಿಲ್ಲ, ರಾಮನ ಅಭಿಷೇಕ ಪಟ್ಟಾಭಿಷೇಕ ನಡೀತಾ ಇದೆ. ಬಹಳ ಚಲೋ ಆತಂದಕ್ಕೆ, ಬಹಳ ಚಲೋ ಆತ. ನನ್ನ ರಾಮನಿಗೆ ಪಟ್ಟಾಭಿಷೇಕ ನಡೀತೈತೆ ಅಂತ ತಿಳ್ಕೊಂಡ್ರೆ ನನ್ನ ಮಗವ ಕೌಶಲ್ಯ ಮಗ ಬೇರೆ ಎಲ್ಲ, ನನ್ನ ಮಗ ಬೇರೆ ಎಲ್ಲ, ಅವ ನನ್ನ ಮಗ ಅದಾನ ಅಂತ ತಿಳ್ಕೊಂಡು ಖುಷಿ ಪಡಕತ್ತಿಲ್ಲ. ಸಂತೋಷ ಆಯ್ತು. ರಾಮನಿಗೆ ಪಟ್ಟಾಭಿಷೇಕ ಅಂದ ಬಳಿಕ ಖುಷಿ ಆಗಕತ್ತಿತ್ತು. ಬಹಳ ಇಷ್ಟಪಡಕತ್ತಿಲ್ಲ. ಬಹಳ ಚಲೋ ಆಯ್ತು. ಎಂಥ ಸುದ್ದಿಯನ್ನು ಹೇಳಿದಿ, ತಗೋ ನಿನ್ನ ಬಾಯಿ ಒಳಗೆ ಸಕ್ಕರೆ ಹಾಕ್ತೀನಿ ಅಂತ ತಿಳ್ಕೊಂಡು ಕತ್ತಾಳ. ನನಗೆ ಸಕ್ಕರೆಯ ಅವಶ್ಯಕತೆ ಇಲ್ಲ ಅಂತಾಳ ಮಂತರೆ. ನನಗೆ ಸಕ್ಕರೆಯ ಅವಶ್ಯಕತೆ ಇಲ್ಲ. ನೀನು ಎಂಥ ಹುಚ್ಚಿ, ನನ್ನ ಬಾಯಿ ಒಳಗೆ ಸಕ್ಕರೆ ಹಾಕ್ತಾ ಇದೆಯಲ್ಲ, ನನ್ನ ಬಾಯಿ ಒಳಗೆ ಸಕ್ಕರೆ ಹಾಕೋದಷ್ಟೇ ಅಲ್ಲ, ನಿನ್ನ ಬಾಯಿ ಒಳಗೆ ಮಣ್ಣು ಹಾಕೊಳಕತ್ತಿದ್ ನೀನು ಅಂತ ತಿಳ್ಕೊಂಡು ಅನ್ನಕತ್ತಿಲ್ಲ ಮಂತರೆ. ಎಂಥ ಮಾತು ಹೇಳಕತ್ತಿ. ಯಾಕೆ ಮಂತರೆ, ಏನು ಮಾತಾಡಕತ್ತಿದಿ? ರಾಮ ನನ್ನ ಮಗನಲ್ಲವೇನವ? ಎಂಥ ಮಾತು ಹೇಳಕತ್ತಿದ್ ನೀನು? ನನ್ನ ಮಗ, ರಾಮ ನನ್ನ ಮಗ ಅದಾನ, ಅವನಿಗೆ ಪಟ್ಟಾಭಿಷೇಕ ಆದ್ರೆ ಸಾಕು, ಬಹಳ ಸಂತೋಷ. ಹುಚ್ಚಿ, ರಾಮ ಪಟ್ಟಾಭಿಷೇಕ ಆದಂತ ತಿಳ್ಕೊಂಡ್ರೆ ರಾಮ ರಾಜ್ಯ ಅಯೋಧ್ಯಪುರದ ರಾಜನಾಗ್ತಾನ, ನೀನೇನಾಗ್ತೀಯ? ರಾಮನ ತಾಯಿ ಕೌಶಲ್ಯ ರಾಜಮಾತಿ ಆಗ್ತಾಳ, ನಿನ್ನ ಮಗ ದಾಸನಾಗ್ತಾನೆ, ಅವನ ಕೈ ಕೆಳಗಾಗ್ತದ, ನೀನು ಕೌಶಲ್ಯ ಸೇವಕಿಯಾಗಬೇಕ. ಹುಚ್ಚಿ, ಎಲ್ಲಿದ್ದೀಯ ಅಂತ ತಿಳ್ಕೊಂಡು ದುರ್ಬೋಧನೆಯ ಮಾತುಗಳನ್ನು ತುಂಬಿದಳು. ಮನೆ ಒಡೆಯುವುದಕ್ಕೆ ಒಂದು ಮಾತು ಸಾಕ್ರಿ, ಮನೆ ಹೊಡೆದು ನಿರ್ನಾಮ ಆಗ್ತದ. ಕೆಲವೊಬ್ಬರು ಮಾತನಾಡಿದರೆ ಕೆರಳಿಸ್ತದಂತ, ಕೆಲವೊಬ್ಬರು ಮಾತನಾಡಿದರೆ ಮನ ಹರಳುತ್ತದಂತ, ಕೆಲವೊಬ್ಬರು ಮಾತನಾಡಿದರೆ ನಿರ್ಮಾಣವಾಗ್ತದಂತ, ಕೆಲವೊಬ್ಬರು ಮಾತನಾಡಿದರೆ ನಿರ್ನಾಮವಾಗ್ತದಂತ, ಕೆಲವೊಬ್ಬರು ಮಾತನಾಡಿದರೆ ಸ್ಮಾರಕವಾಗ್ತದಂತ, ಕೆಲವೊಬ್ಬರು ಮಾತನಾಡಿದರೆ ಮಾರಕವಾಗ್ತದಂತ, ಕೆಲವೊಬ್ಬರು ಮಾತನಾಡಿದರೆ ಮಲ್ಕೊಂಡವರು ಎದ್ದು ಕುಳಿತುಕೊಳ್ತಾರಂತ, ಕೆಲವೊಬ್ಬರು ಮಾತನಾಡಿದರೆ ಎದ್ದವರು ಮಲ್ಕೊಳ್ತಾರಂತ. ಮಾತು ಒಂದು ಮಾತಿನಿಂದ ಗೋಲ್ಡನ್ ಸ್ಪೀಚ್ ಅಂತಾರೆ, ಬಂಗಾರದಂಥ ಮಾತು. ಹಂಗೆ ಮಾತಾಗಿರ್ಬೇಕಲ್ಲ. ದುರ್ಬೋಧನೆಯನ್ನು ತುಂಬಾಕತ್ತಾಳ ಹುಚ್ಚಿ. ಕೈಕೆ, ನೀ ಎಂತವಳು? ನೀನು ರಾಜಮಾತೆಯಾಗುವುದಿಲ್ಲ. ನಿನ್ನ ಮಗನಿಗೆ ಪಟ್ಟಾಭಿಷೇಕ ಆದ್ರೆ ಮಾತ್ರ ನೀನು ರಾಜಮಾತೆ ಆಗ್ತೀಯಾ, ಇಲ್ಲಂದ್ರೆ ನೀನು ರಾಜಮಾತೆ ಆಗುವುದಕ್ಕೆ ಸಾಧ್ಯವಿಲ್ಲ ಹುಚ್ಚಿ ಅಂತ ತಿಳ್ಕೊಂಡು ದುರ್ಬೋಧನೆ ತುಂಬಾಕತ್ತಿಲ್ಲು. ಅಲ್ಲಿವರೆಗೂ ಕೂಡ ಭೇದವನ್ನು ಎಣಸದೇ ಇರುವಂತ ಕೈಕೆ, ಕೌಶಲ್ಯ ಬೇರೆ ಎಲ್ಲ, ಕೈಕೆ ಬೇರೆ ಎಲ್ಲ, ಸುಮಿತ್ರರು ಬೇರೆ ಎಲ್ಲ, ಮೂವರು ರಾಣಿಯರಿದ್ರೂ ಕೂಡ ಅವರು ಬೇರೆ ಬೇರೆ ಎಂದೂ ಕೂಡ ಭಾವಿಸದೇ ಇರ್ತಕ್ಕಂಥವರು. ಮೂವರು ಹೆಂಡಂದಿರು, ಮೂವರು ಒಂದೇ ತಾಯಿಯ ಗರ್ಭದಿಂದ ಜನಿಸಿ ಬಂದವರು ಇರುವ ಹಾಗೆ ಜೀವನವನ್ನು ಅಲ್ಲಿ ತನಕ ಮಾಡಿದವರಿದ್ದರು. ಮಾಡುತ್ತಾನೆ ಮಂಥರೆಯ ದುರ್ಬೋಧನೆಯ ಒಂದು ಮಾತಿನಿಂದ ಮೈ ಒಳಗ ಮನಸ್ಸಿನೊಳಗ ಒಂದಿಷ್ಟು ಬೆಂಕಿಯ ದುಃಖ ಆವರಿಸಿಕೊಂಡಿತ್ತಂತ. ಹೌದಲ್ಲ ಮಂಥರೆ, ನೀ ಹೇಳುವ ಮಾತು ಸತ್ಯ ಅಂತ ತಿಳ್ಕೊಡಂತಾರ ಶರಣರ. ಆಡಿ ಹೇಳೋರು ಜಗತ್ತಿನಾಗ ಭಾಳ ಮಂದಿ ಅದರಂತೆವು, ಜಗದಾಗ ತುಂಬ್ಯಾರ. ಆದ್ರೆ ಮಂದಿ ಮಾತು ಕೇಳಿ ಮನೆ ಹೊಡೆಯೋದಕ್ಕಂತ ಕರೀತಾರ. ನಾವು ಹೆಂಗಿರಬೇಕು? ಇನ್ನೊಬ್ಬರು ಮಾತು ಕೇಳಿದ್ರೆ ಹೆಂಗಿರಬೇಕು? ಅಲ್ಲಾದ ಮಾತು ಕೇಳಿ ಅಲ್ಲೇ ಬಿಟ್ಟು ಬರ್ಬೇಕಂತ್ರಿ. ನಮ್ಮ ಮನೆತನದ ಬಗ್ಗೆ ಹೇಳಕತ್ತಾರ ಅಂತ ತಿಳ್ಕೊಂಡು ಬಳಿಕ ಅದನ್ನು ಅಲ್ಲೇ ಬಿಟ್ಟು ಅಲ್ಲೇ ಎದ್ದು ಬರ್ಬೇಕಂತ. ಹೌದಲ್ರಿ? ತುಂಬಿದ ಮನೆಯನ್ನು ಹೊಡಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಮಂದಿ ಕಾಯ್ಕೋತ ಕುಳಿತುಕೊಂಡಿರ್ತಾರಂತ, ಎಷ್ಟೋ ಮಂದಿ ಕೂತಿರ್ತಾರೆ. ಇಲ್ಲಿ ಒಂದು ಮಂತರ ಏನಂತ ತಿಳ್ಕೊಂಡ್ರೆ ಇಡೀ ಅಯೋಧ್ಯಾಪುರದೊಳಗಿರ್ತಕ್ಕಂಥ ಮನೆತನವನ್ನೇ ಸರ್ವನಾಶವನ್ನಾಗಿ ಮಾಡಲಿಕ್ಕೆ ನಿಂತುಕೊಂಡಾಳು. ಒಂದು ಮಾತು ನೋಡಿ ಹೆಂಗೈತೆವ, ಎಂತೆಂಥವ್ರದ ಜಗತ್ತಿನೊಳಗೆ ನಮ್ಮವ ನಿಮ್ಮವ ಮಾತು ಹೆಂಗದವ. ನಾವು ಕೋಟಿಗಟ್ಟಲೆ ಮಾತಾಡ್ತೀವಿ, ಕೋಟಿ ಸಲ ಆಗಿರ್ಬೇಕು ನಾವು ಮಾತಾಡಿ ಬೆಳತನ ಮಾತಾಡ್ತಿರ್ತೈತೆ ಒಂದು ಮಂದಿ. ನಿಮಗೇನು ಮಂದಿರ ಕಟ್ಟಿದ್ರೆ, ಏನು ಮನೆ ಕಟ್ಟಿದ್ರೆ ಅಲ್ಲ, ಮಾತೆಲ್ಲ ಮನೆ ಕಟ್ತಾರೆ ನೀವು, ಬೇಡ ಅನ್ನಂಗಿಲ್ಲ, ಬೆಳತನ ಮಾತಾಡಿದ್ರೆ. ಮಂಥರೆ ಮಾತು ನಮ್ಮವ ನಿಮ್ಮ ಹೆಂಗೆ ಇರ್ತಾವಂದು ಗೊತ್ತನ್ರಿ. ಒಬ್ಬವ ಉಪ್ಪಲ್ದಿನ್ಯಾವ
ಹೊಂಗಲಕುಂಟೆಗೆ ಹೋದ. ಅಲ್ಲಿಗೆ ಹೋದ ಬಳಿಕ ಅಲ್ಲಿ ಅವನು ಹೆಂಗೆ ಮಾತಾಡ್ತಿದ್ದ ಅಂದ್ರೆ, ಹೊಂಗಲಕುಂಟೆಗೆ ಹೋದ, ಆರಾಮ ಅಂತ ತಿಳ್ಕೊಂಡಂದ. ಆರಾಮ ಅಂತ ತಿಳ್ಕೊಂಡು ಅನ್ನೋದ್ರಾಗ ಅವ ಏನು ಮಾಡಿದ, ಒಂದು ಮಾತು ಹೇಳಿದ. ಏನಂತ? ಮೊನ್ನೆ 4 ವರ್ಷದಿಂದ ನಮ್ಮ ಅಜ್ಜ ಬಾವ್ಯಾಗ ಬಿದ್ದಿದ್ದ. 4 ವರ್ಷದಿಂದ ನಮ್ಮ ಅಜ್ಜ ಬಾವ್ಯಾಗ ಬಿದ್ದಿದ್ದ. ಆ ಬಾವ್ಯಾಗಿಂದ ಎದ್ದು ಬಂದಂದ. 4 ವರ್ಷದಿಂದ ಅವ್ರ ಅಜ್ಜ ಬಾವ್ಯಾಗ ಬಿದ್ದಿದ್ದ ಎದ್ದು ಬಂದಂದ. ಅವ ಏನು ಮಾಡಿದ, ಅದ ಬಾವ್ಯಾಗ ನಮ್ಮ ಅಜ್ಜ ವಾಚ್ ಕಳೆದಿತ್ತು, ಅದ ಬಾವ್ಯಾಗ ಮನೆ ಸಿಕ್ತಿ ಅಂದವ. ಅದ ಬಾವ್ಯಾಗ ಸಿಕ್ತಿ ಅಂದ ಬಳಿಕ ಅವ ಏನಂದ, ಅಲ್ಲೇನು ಮಾಡ್ತಿದ್ದ ನಿಮ್ಮ ಅಜ್ಜ, ಅಲ್ಲೇನು ಮಾಡ್ತಿದ್ದ ನಿಮ್ಮ ಅಜ್ಜ ಅಂತ ತಿಳ್ಕೊಂಡಂದ. 4 ವರ್ಷದಿಂದ ಅಲ್ಲೇನು ಮಾಡ್ತಿದ್ದ ಬಾವ್ಯಾಗ, ನೀನು ವಾಚಿಗೆ ಚಾವಿ ಕೊಟ್ಕೊಂತ ಅಲ್ಲೇ ಕೂತಿದ್ದ ಬಾವ್ಯಾಗ. ಇವು ಮಾತಾ ಅಯ್ಯೋ. ಅದಕ್ಕೆ ಒಂದು ಮಾತಿನಿಂದ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಾತೆಂಬುವುದು ಜ್ಯೋತಿರ್ಲಿಂಗವಾಗಬೇಕು. ಮಾತೆಂಬುವುದು ಜ್ಯೋತಿರ್ಲಿಂಗ. ಅದಕ್ಕೆ ಯಾರಾದರೂ ನಿಮಗೆ ಏನಾದರೂ ಕೇಳಕತ್ತಾರಂದ್ರೆ ತಾಯಿಂದ್ರೆ, ಅದಕ್ಕೆ ನಿಮಗೆ ಬಂಗಾರದ ಓಲೆಗಳನ್ನು ಕಿವಿ ಒಳಗೆ ಹಾಕ್ಯಾರ. ನಿಮ್ಮ ಮನೆತನ ಒಡೆಯೋರು ಸಾಕಷ್ಟು ಮಂದಿ ಅದಾರ. ಕೇವಲ ಬಂಗಾರದಂಥ ಮಾತನ್ನು ಕೇಳಿ ಬಂಗಾರದಂಥ ಜೀವನವನ್ನು ಮಾಡು ಎನ್ನುವುದಕ್ಕಾಗಿ ಬಂಗಾರದ ಓಲೆಗಳನ್ನು ಹಾಕಿದರೆ ನಿಮ್ಮ ಕಿವಿ ಒಳಗ. ಮಾತಂದ್ರೆ ಹೆಂಗಿರಬೇಕು? ದುರ್ಬೋಧನೆಯಿಂದ ಕೂಡಿರುವಂಥ ಮಾತುಗಳಾಗಿರಬಾರ್ದು. ಮಂತರೆ ಹೇಳಕತ್ತಾಳ ಕೈಕೆ, ನೀನು ರಾಜಮಾತೆಯಾಗುವುದಿಲ್ಲ ಅಂತ ತಿಳ್ಕೊಂಡ ಬಳಿಕ ಅವಾಗ ಕೈಕಿ ಒಳಗ ಏನು ತುಂಬಿತ್ತೆ ಅಂತ ತಿಳ್ಕೊಂಡು, ಹೌದಲ್ಲ ಅಂದ್ಲಕ್ಕಿ. ಅಷ್ಟೊತ್ತಿನೊಳಗೂ ಕೂಡ ಏನೂ ಮಾತಾಡಲಿಲ್ಲ. ಅಲ್ಲಿವರೆಗೇನಾಯ್ತಿದ್ಲು, ರಾಮನ ಮೇಲೆ ಪ್ರೀತಿ ತುಂಬಿಕೊಂಡಿದ್ದಳು. ಕೌಶಲ್ಯ ಬೇರೆಯಲ್ಲ, ನಾನು ಬೇರೆಯಲ್ಲ, ಕೌಶಲ್ಯ ಮಗ ಬೇರೆಯಲ್ಲ, ರಾಮ ಬೇರೆಯಲ್ಲ, ನನ್ನ ಮಗ ಬೇರೆಯಲ್ಲ ಅಂತ ತಿಳಿದುಕೊಂಡಿರ್ತಕ್ಕಂಥ ಸಮಯದೊಳಗ ಒಂದು ಮಾತು ಹೇಳುತ್ತಾಳ, ನೀನು ರಾಜಮಾತೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಹೇಳುವುದಷ್ಟೇ ತಡ. ಆ ಕ್ಷಣವೇ ಅವಾಗ ಹೌದಲ್ಲ ಅಂತ ತಿಳ್ಕೊಂಡು, ಹೌದು ಮಂತರೆ ನೀ ಹೇಳಿರ್ತಕ್ಕಂಥದ್ದು ಸತ್ಯವಾಗಿತ್ತು, ಕರೆನ ಅಂತ ತಿಳ್ಕೊಂಡು ಅನ್ನಕತ್ತಿದ್ಲು. ನೋಡಿ ಹೆಂಗಿರ್ಬೇಕು. ಮಾತಿನಿಂದ ಇಷ್ಟೆಲ್ಲ ನಡೀತದ. ಮಾತಿನಿಂದ ನಗೆಯೋ ಮಾತಿನಿಮ್ಮ ಹಗೆಯೋ ಮಾತಿನಿಮ್ಮ ನಗೆ ಕೊನೆಯೋ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಮಾತಿನಿಂದಲೇ ಜಗಳ ಪ್ರಾರಂಭ ಆಕೈತ್ರಿ. ಮಾತಿನಿಂದನೇ ಜಗಳ ಅರಿತೈತಿ. ಜಗಳ ಮತ್ತು ಬಗೆಹರಿಸ್ಬೇಕಾದ್ರೆ ಮಾತಿನಿಂದನೇ ಜಗಳ ಬಗೆಹರಿತೈತಿ ಅಂತ. ಹಂಗೆ ಒಂದು ಮಾತಿನಿಂದ ಕೈಕೆಯ ಮನಸ್ಸಿನನ್ನು ಪರಿವರ್ತನೆ ಆಗ್ಲಿಕ್ಕತ್ತದ. ಏನಂತಾಳ ಕೈಕೆ, ಹೌದಲ್ಲ ಅಂತ ತಿಳ್ಕೊಂಡು ಅಂದ್ಲಕ್ಕಿ. ಹೌದಲ್ಲ, ನೀ ಹೇಳುವ ಮಾತು ಸತ್ಯವಿದೆ. ನನ್ನ ಮಗನಾಗಿರ್ತಕ್ಕಂಥ ಭರತನಿಗೆ ನಾನು ಪಟ್ಟಾಭಿಷೇಕ ಮಾಡಬೇಕು, ನಾನು ರಾಜಮಾತೆಯಾಗಬೇಕು ಅಂತ ತಿಳ್ಕೊಂಡನ್ನಕತ್ತಿಲ್ಲ. ನೋಡಿ ಹೆಂಗೈತಿವ. ಒಂದು ಮಾತನ್ನು ದುರ್ಬೋಧನೆಯ ಮಾತು ಎಂಥ ಮಾತುಗಳನ್ನು ತುಂಬಿತಿ ಅಂತ ತಿಳ್ಕೊಂಡಂದ್ರೆ ಮನಸ್ಸಿನೊಳಗೆ ತುಂಬುತ್ತಾರೆ, ಜಗತ್ತಿನೊಳಗೆ ಅಂತ ತಿಳ್ಕೊಂಡಂದ್ರೆ ಇವ ಮನೆ ಅಂತ ಮನೆನೇ ಹೊಡೆದು ಇಬ್ಬಾಗವಾಗಿ ಹೋಗ್ತದ ಜಗತ್ತಿನೊಳಗೆ. ನಮ್ಮ ಮನೆ ಎಲ್ಲ ಅಯೋಧ್ಯಾಪುರದ ಮನೆನ ಹೊಡೆಯಕತ್ತದ ಬಳಿಕ ನಿಮ್ಮ ಮನೆಯಾಗ ಜಗ್ ಮಂದಿ ಹೊಡಿತಾರೆ. ಸಾಕಷ್ಟು ಮಂದಿಗೆ ಹಚ್ಚೋರು ಇರ್ತಾರೆ. ಅದಲ್ಲ ಎಷ್ಟೋ ಮಂದಿ ನಿಮ್ಮ ಮನೆ ಒಳಗೆ ಎಷ್ಟೋ ಮಂದಿ ಬಂದು ನಮಗೆ ಎತ್ತಾರೆ. ಅಯೋಧ್ಯಾಪುರದಂಥ ಪುರವನ್ನು ಇಬ್ಬಾಗ ಮಾಡಾಕತ್ತಾಳಂದ ಬಳಿಕ ಅಂಥವ್ರು ಜಗತ್ತಿನಾಗ ಇಲ್ಲಂದ್ರೇನ ಇವ ಇರ್ತಾರೆ, ಇರಂಗಿಲ್ಲ ಅಂತ ತಿಳ್ಕೊಂಡು. ಅದಕ್ಕೆ ಕಲೆಕ್ಷನ್ಸ್ ಆಫ್ ಗುಡ್ ಸ್ಪೀಸಸ್ ಆರ್ ಮೋರ್ ಬ್ಯೂಟಿಫುಲ್ ಫ್ಲವರ್ಸ್. Good speeches are more tastier than honey. Good speeches are more than attractive than golden plates. Oh Lord Sri Nidamamidi Sri Giri Surya Simhasana Dishwara. Good speeches are more than great men ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ನಮ್ಮ ಮಾತು ಹೇಗಿರ್ಬೇಕಂತ ತಿಳ್ಕೊಂಡ್ರೆ ಹೂವಿಗಿಂತಲೂ ಕೂಡ ಸುಂದರವಾಗಿರಬೇಕು. ನಮ್ಮ ಮಾತು ಹೂವಿಗಿಂತಲೂ ಕೂಡ ಸುಂದರವಾಗಿರಬೇಕು. ನಮ್ಮ ಮಾತು ಜೇನಿಗಿಂತಲೂ ಕೂಡ ಸಿಹಿಯಾಗಿರಬೇಕು. ನಮ್ಮ ಮಾತು ನಾವು ಹಾಕಿಕೊಂಡಿರುವಂಥ ಆಭರಣಗಳಿಗಿಂತಲೂ ಕೂಡ ಪಳಪಳ ಲಕಲಕ ಅಂತ ಹೊಳಿತಿರ್ಬೇಕಂತ. ಹೋ ಲಾರ್ಡ್ ಶ್ರೀ ನಿಡಮಾಮಿಡಿ ಶ್ರೀಗಿರಿ ಸೂರ್ಯ ಸಿಂಹಾಸನದೀಶ್ವರ ಎಷ್ಟು ದೊಡ್ಡವರಾದರೆ ಏನೈತೆ, ಅವರ ಮಾತು ಬಹಳಷ್ಟು ಮುಖ್ಯ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ಅವ್ರ ಮಾತು ಬಹಳಷ್ಟು ಮುಖ್ಯ. ಅದಕ್ಕೆ ದುರ್ಬೋಧನೆಯಿಂದ ತುಂಬಿಕೊಂಡಿರ್ತಕ್ಕಂಥ ಮಾತಿನಿಂದ ಏನು ಮಾಡಲಿಕ್ಕಾಗಂಗಿಲ್ಲ. ಮಂತರೆ ಹೇಳಿದ ಬಳಿಕ ಆ ಕ್ಷಣವೇ ಕೈಕೆ ಅಂತಾಳ, ಮಂತರೆ ಎಂಥ ಮಾತುಗಳನ್ನು ಹೇಳಕತ್ತಿದಿಲ್ಲ. ಹೌದು, ಯಾವ ರೀತಿ ಪಟ್ಟಾಭಿಷೇಕ ಮಾಡಬೇಕು. ನೀನು ನಿನ್ನ ಗಂಡನಿಗೆ ನೀನು ಒಂದು ವರವನ್ನು ಕೇಳಿದ್ದಿ. ಎಂಥ ಸಮಯದಲ್ಲಿ
ದಶರಥ ಮಹಾರಾಜ ದೇವಾಸುರ ಜೊತೆಗೆ ಯುದ್ಧವನ್ನು ಮಾಡುವಂಥ ಸಮಯದಲ್ಲಿ, ದೇವಾಸುರರ ಜೊತೆ ಯುದ್ಧ ಮಾಡುವಂಥ ಸಮಯದೊಳಗ ನಿನ್ನ ಮಹಾರಾಜನ ಗಾಲಿ ಕಳಚಿ ಬೀಳುತ್ತಾ ಇತ್ತು. ಆವಾಗ ನೀ ಕಿರಿಬೆರಳನ್ನು ಇಟ್ಟು ನಿನ್ನ ಗಂಡನ ಪ್ರಾಣವನ್ನು ಕಾಪಾಡಿದಿ. ದೇವಾಸುರ ಯುದ್ಧವನ್ನು ಮಾಡುವ ಸಮಯದೊಳಗ ನಿನ್ನ ಕಿರಿಬೆರಳನ್ನು ಇಟ್ಟು ನೀನು ನಿನ್ನ ದೇವಾಸುರ ಯುದ್ಧ ಮಾಡಿದರೊಳಗ ನಿನ್ನ ಗಂಡನ ಪ್ರಾಣವನ್ನು ಕಾಪಾಡಿದಿ. ಯುದ್ಧ ಮುಗಿಯಿತು. ಯುದ್ಧದಲ್ಲಿ ದಶರಥ ಮಹಾರಾಜ ಗೆದ್ದ ಬಳಿಕ ನಿನ್ನ ಗಂಡ ಏನು ಬೇಕು ಅಂತ ತಿಳ್ಕೊಂಡು ವರ ಕೇಳು ಅಂತ ತಿಳ್ಕೊಂಡಂದಾಗ ನೀ ಏನು ಹೇಳಿದಿ? ನನಗೆ ಬೇಕಾದಾಗ ಕೇಳ್ತೀನಿ ಅಂತ ತಿಳ್ಕೊಂಡಂದು. ಅದಕ್ಕೆ ಈಗ ಸಮಯ ಬಂದೈತಿ ಕೇಳು ಅಂತ ತಿಳ್ಕೊಂಡಂದ್ಲು ಮಂಥರೆ. ಈ ಸಮಯ ಬಂದೈತಿ ಕೇಳು. ಹೌದೌದು ಕೇಳ್ತೀನಿ ಈ ಸದ್ಯ ಅಂತ ತಿಳ್ಕೊಂಡು ಏನು ಮಾಡಿದ್ಲು, ಶಯನಾ ಗೃಹದಲ್ಲಿರ್ತಕ್ಕಂಥ ಆ ಕೈಕೆ ಏನು ಮಾಡ್ತಾಳ, ಕೋಪ ಗೃಹಕ್ಕೆ ಹೋದಂತ. ಇವ ರಾಜ ಮನೆತನದೊಳಗೆ ನಮ್ಮ ಮನೆ ಹೆಂಗದವ, ಅಡುಗೆ ಮನೆ ಬೇರೆ ಹೌದಲ್ರಿ, ಅಡುಗೆ ಮನೆ ಬೇರೆ, ಬೆಡ್ರೂಮ್ ಬೇರೆ, ಹಾಲ್ ಬೇರೆ ಹೆಂಗದವಲ್ಲ, ಅರಮನೆ ಒಳಗನೆ ಕೋಪದಿಂದ ಅಕಸ್ಮಾತ್ ಸಿಟ್ಟು ಮಾಡ್ಕೊಂಡಿದ್ರಿ ಅಂತ ತಿಳ್ಕೊಂಡಂದ್ರೆ ಆ ಕೋಪಗೃಹ ಅಂದರೆ ಮನೆಯನ್ನು ಅದು ಬೇರೆ ಇತ್ತಂತ. ಕೋಪಗೃಹ ಮನೆ ಅಂತ ಕರೀತಾರೆ, ಅದು ಕೋಪಗೃಹ ಅಂತ ಕರೀತಾರೆ. ಅಕಸ್ಮಾತ್ ಅಲ್ಲಿ ಕೋಪದಿಂದ ಕೂಡಿರ್ತಕ್ಕಂಥದ್ದು ಇತ್ತಪ್ಪ ಅಂದ್ರೆ ಆ ಮನೆಗೆ ಹೋಗಿ ಮಲ್ಕೊಂಬಿಟ್ರೆ ಈಗ ಸಿಟ್ಟಿಗೆ ಬಂದಳಂತ ಗೊತ್ತಾಕಿತ್ತಂತ. ಹಂಗೆ ಕೈಕೆ ಏನು ಮಾಡ್ತಾಳ, ಶಯನಾ ಗೃಹದಿಂದ ಏನು ಮಾಡ್ತಾಳ, ಕೋಪಗೃಹಕ್ಕೆ ಹೋಗಿ ಮಲ್ಕೊಂಡ್ಲಂತ. ಮಲಗಿಕೊಂಡಾಗ ಎಲ್ಲ ಸಕಲ ಸಿದ್ಧತೆಗಳನ್ನು ನಡೆದಿತ್ತು. ಯಾರ್ದು? ರಾಮನ ಅಭಿಷೇಕ, ಪಟ್ಟಾಭಿಷೇಕ ಕಾರ್ಯಕ್ರಮ ಎಲ್ಲ ಸಕಲ ಸಿದ್ಧತೆ ನಡೆದಿತ್ತು. ನೀ ಹೇಳಿರುವ ಹಾಗೆ ನಾನು 2 ವರಗಳನ್ನು ಕೇಳ್ತೀನಿ ಅಂತ ತಿಳ್ಕೊಂಡ ಬಳಿಕ ಆಗಲಿ ಅಂತ ತಿಳ್ಕೊಂಡು ಕೋಪಗೃಹದೊಳಗೆ ಹೋಗಿ ಮಲ್ಕೊಂಡಾಳ. ಇಲ್ಲಿ ರಾಮ ಎಲ್ಲ ಕಡೆ ಎಲ್ಲರಿಗೆ ತಳಿರು ತೋರಣಗಳಿಂದ ಅಯೋಧ್ಯ ಪುರವೇ ಶೃಂಗಾರಮಯವಾಗಿಗೊಂಡಿತ್ತು. ಪ್ರತಿಯೊಂದು ಮನೆ ಮುಂದೆ ಎಲ್ಲರೂ ಕೂಡ ರಂಗೋಲಿಗಳನ್ನು ಹಾಕಿಕೊಂಡಿದ್ದಾರೆ. ಪ್ರತಿಯೊಂದು ಮನೆಗಳು ಕೂಡ ಹಬ್ಬ ಆಚರಣೆಗಳನ್ನು ಮಾಡ್ತಾ ಇದ್ದಾರೆ. ಪ್ರಜೆಗಳೆಲ್ಲರೂ ಕೂಡ ಬಹಳಷ್ಟು ಸುಖ ಸಂತೋಷದಿಂದ ಇರುವಂಥ ಸಮಯದೊಳಗೆ ಬೆಳಗ್ಗೆ ಎದ್ದ ಬಳಿಕ ರಾಮ ಸ್ನಾನ ಪೂಜೆಯನ್ನು ಮಾಡಿಕೊಂಡು ವಶಿಷ್ಠ ಗುರುಗಳಾಗಿರ್ತಕ್ಕಂಥ ಗುರುಗಳ ಪಾದವನ್ನು ಮುಟ್ಟಿ ಗುರುಗಳೇ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೋಗ್ತಾ ಇದ್ದ. ಎಲ್ಲ ದೇವರುಗಳನ್ನು ನಮಸ್ಕಾರ ಮಾಡ್ಕೊತ ಹೋಗ್ತಿದ್ದ. ಆದರೆ ದಶರಥ ಮಹಾರಾಜ ಹುಡುಕ್ತಿದ್ದ, ದಶರಥ ಮಹಾರಾಜ ಎಲ್ಲಿದ್ದಾನ ಅಂತೇಳಿ ನೋಡ್ತಿದ್ದ. ಅಷ್ಟೊತ್ತಿಗಾಗಲೇ ದಶರಥ ಮಹಾರಾಜ ಈ ಸುದ್ದಿಯನ್ನು ಕೌಶಲ್ಯಗೆ ಹೇಳಿದ್ದ, ಸುಮಿತ್ರೆಗೆ ಹೇಳಿದ್ದ. ಕೈಕೆಗೆ ಹೇಳಬೇಕಂತ ತಿಳ್ಕೊಂಡು ಹುಡುಕುತ್ತಾ ಹೋದನಂತ ಕೈಕೆ ಸಿಗಲಿಲ್ಲ. ಎಲ್ಲಿದ್ದಾಳೆ ಅಂತ ತಿಳ್ಕೊಂಡು ನೋಡ್ತಾನೆ, ಕೋಪಗೃಹದೊಳಗೆ ಮಲಗಿಕೊಂಡಿದ್ದಳು. ಕೋಪಗೃಹದೊಳಗೆ ಮಲಗಿಕೊಂಡ ಬಳಿಕ ಹೋಗಿ ನೋಡ್ತಾನೆ, ಯಾಕೆ ಕೋಪಗೃಹದಲ್ಲಿ ಮಲಗಿಕೊಂಡಳ ಅಂತ ಯೋಚನೆ ಮಾಡಕತ್ತಿದ. ಹೋಗಿ ಕೈಕೆಯನ್ನು ಎಬ್ಬಿಸಿದ. ಕೈಕೆ ಹೇಳು, ಯಾಕೆ ಕೋಪಗೃಹದಲ್ಲಿ ಮಲಗಿಕೊಂಡಿದ್ದೀಯಾ? ಏನಾಯಿತು? ನಿನಗೇನಾದರೂ ಬೇಕಾಗಿತ್ತೇನು? ನನ್ನನ್ನು ಒಂದು ಮಾತು ಕೇಳಿದರೆ ನಿನ್ನ ಕೊಡ್ತಿದ್ದೆ. ಇಲ್ಲಿ ಕೋಪಗೃಹದಲ್ಲಿ ಬಂದು ಮಲ್ಕೊಂಡುವಂಥ ಪರಿಸ್ಥಿತಿ ನಿನಗೇನಾಯಿತು ಹೇಳು. ಇವತ್ತು ರಾಮನ ಪಟ್ಟಾಭಿಷೇಕ ಕಾರ್ಯಕ್ರಮವಿದೆ, ಹೇಳು ಹೋಗೋಣ ಅಂತ ತಿಳ್ಕೊಂಡ ಬಳಿಕ ಕೈಕೆ ಮಾತನಾಡಲಿಲ್ಲ. ಅವ ಅಂತಾನ, ಯಾಕೆ ಮಾತಾಡ್ತಾ ಇಲ್ಲ, ಏನಾಯಿತು? ಯಾಕಾರ ಸಿಟ್ಟಿ ಬಂದಿದ್ದೀಯಾ ಹೇಳು, ಎಂಥದ್ದು ಏನು ಕೊಡಬೇಕಾಗಿದೆ ನಿನಗೆ, ಏನು ಬೇಕಾಗಿದೆ ಹೇಳು ಅಂತ ತಿಳ್ಕೊಂಡ ಬಳಿಕ ಆ ಕ್ಷಣವೇ ಕೈಕೆ ಹೇಳುತ್ತಳ, ಮಹಾರಾಜ ನಾನು ನಿನಗೆ 2 ವರಗಳನ್ನು ಕೇಳುತ್ತೀನಿ ಸಮಯ ಬಂದಾಗ ಅಂತ ತಿಳ್ಕೊಂಡು ಹೇಳಿದ್ದೆ. ನಾನು ಈಗ ಆ ಸಮಯ ಬಂದದ ಕೇಳ್ತೀನಿ. ಈಗೆಲ್ಲ ಯಾಕೆ ಬೇಕು? ಮೊದಲ ರಾಮನ ಪಟ್ಟಾಭಿಷೇಕ ಆಗಲಿ, ನಂತರ ನಿನಗೇನು ವರ ಕೇಳು ಕೊಡ್ತೀನಿ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ ಮಹಾರಾಜ. ದಶರಥ ಮಹಾರಾಜ ಕೇಳು, ವರ ಕೇಳು, ನಂತರ ಅಭಿಷೇಕ ಆಗಲಿ, ರಾಮನ ಪಟ್ಟಾಭಿಷೇಕ ಆಗಲಿ, ನಾನು ಕೊಡುತ್ತೇನೆ. ನಿನಗೇನು ಕೇಳಿದೆ? ಇಂಥ ಸಮಯದಾಗ ಏನಾರು ಇವೆಲ್ಲ ಕೇಳುವುದಕ್ಕಾಗ್ತದೆ, ನಡಿ ಹೋಗೋಣ ಅಂದ. ಇಲ್ಲ, ನನಗೆ ಬೇಕಾಗಿರ್ತಕ್ಕಂಥ 2 ವರಗಳನ್ನು ಈಗಲೇ ನೀನು ಕೊಟ್ಟರೆ ಮಾತ್ರ ನಡೆಸ್ತೀನಿ. ದಶರಥ ಮಹಾರಾಜ ಅಂದ, ಏನದಿ ನೀನು, ಎಂಥವಳು ನೀನು? ನಾವು ಸೂರ್ಯವಂಶದವರು, ನಾವು ಎಂದೂ ಕೂಡ ಮಾತಿಗೆ ತಪ್ಪಿ ನಡೆದವರಲ್ಲ. ಇಲ್ಲಿವರೆಗೂ ಕೂಡ ನಮ್ಮದ ಎಂದೂ ಕೂಡ ಮಾತಿಗೆ ತಪ್ಪಿ ನಡೆದವರಲ್ಲ. ಮನು ವಂಶದಿಂದ ಹಿಡಿದುಕೊಂಡು ಇಕ್ಷ್ವಾಕ್ಷ ವಂಶದವರೆಗೂ ಕೂಡ, ದಶರಥ ಮಹಾರಾಜನ ವಂಶದವರು ಕೂಡ ನಾವೆಲ್ಲರೂ ಕೂಡ ಮಾತಿಗೆ ವಚನ ಭ್ರಷ್ಟರಾಗಿಲ್ಲ. ಏನು ಬೇಕು ಕೇಳು ಅಂತ ತಿಳ್ಕೊಳ್ಳೋಣ. ಮಾತಿಗೆ ತಪ್ಪು ನಡಿಬಾರ್ದು. ಕೈಕೆಂತಳ ಮಾತಿಗೆ ತಪ್ಪಿ ನಡಿಬಾರ್ದು. ಸೂರ್ಯ ವಂಶದವರು ಇಲ್ಲಿವರೆಗೂ ಕೂಡ ಮಾತಿಗೆ ತಪ್ಪಿ ನಡೆದಿಲ್ಲ. ಆದರೆ ಮಾತಿಗೆ ವಚನ ಭ್ರಷ್ಟರಾಗಬಾರ್ದು. ಆಯ್ತು ಕೇಳು, ಏನು ಕೇಳುತ್ತಿದೆ? ಆ ಕ್ಷಣವೇ ಹೇಳುತ್ತಳ, ರಾಮನಿಗೆ ಆಗುವಂಥ ಪಟ್ಟಾಭಿಷೇಕವನ್ನು ನಿಲ್ಲಿಸಬೇಕು. ನನ್ನ ಮಗನಾದ ಭರತ ಕುಮಾರನಿಗೆ ಪಟ್ಟಾಭಿಷೇಕ ಆಗಬೇಕು. ಇದು ಮೊದಲನೇ ವರ. ಆಯ್ತಂದವ. ಆಯ್ತು, ರಾಮ ಬೇರೆ ಅಲ್ಲ, ಭರತ ಬೇರೆ ಅಲ್ಲ, ಒಳ್ಳೇದಾಯ್ತಲ್ಲ.
ರಾಮನಿಗೆ ಆಗುವಂಥ ಅಭಿಷೇಕ ಭರತನಿಗೆ ನಾವು ಮಾಡ್ತೀನಿಲ್ಲ ಅಂತ ತಿಳ್ಕೊಂಡು ಹೇಳಿಬಿಟ್ಟ. ಆಯ್ತು, ಅಷ್ಟೇ ಮಾಡೋಣಲ್ಲ, ರಾಮನಿಗೆ ಮಾಡುವಂಥದ್ದನ್ನು ಭರತ ಕುಮಾರನಿಗೆ ಮಾಡಿಬಿಡೋಣ ಅಂತ ತಿಳ್ಕೊಂಡ ಬಳಿಕ ಖುಷಿಯಾಗಿ ಬಿಟ್ಟ. ಆದರೆ ಇನ್ನೊಂದು ಹೊರ ಆಯ್ತು ನಂದು. ಏನು? ಭರತನಿಗೆ ಪಟ್ಟಾಭಿಷೇಕ ಕಟ್ಟಬೇಕು, ಶ್ರೀರಾಮನನ್ನು 14 ವರ್ಷಗಳ ಪರ್ಯಂತರ ವನವಾಸಕ್ಕೆ ಕಳಿಸಬೇಕು. ಇದು ಎರಡನೇ ವರ. ಇದು ನನಗೆ ಎರಡನೇ ವರ ಅಂದ ಬಳಿಕ ದಶರಥ ಮಹಾರಾಜ ಎಷ್ಟು ಖುಷಿಯಾಗಿದ್ದ, ಸಂತೋಷವಾಗಿದ್ದ. ಆ ಕ್ಷಣವೇ ದಿಗ್ಭ್ರಾಂತನಾಗಿ ಮೂರ್ಛೆಯನ್ನು ಹೊಂದಿ ಕೆಳಗ ಬಿದ್ದನಂತ. ಆ ಕ್ಷಣವೇ ಹೇಳ್ತಾನ, ಕೈಕಿ ಎಂಥ ಮಾತನ್ನ ಕೇಳ್ತಾ ಇದ್ದೀಯಾ? ರಾಮ ಶ್ರೀಮನ್ನಾರಾಯಣ ಪ್ರತಿ ಸ್ವರೂಪವೇ ರಾಮನಾಗಿ ನನ್ನ ಮಗನಾಗಿ ಬಂದಿರತಕ್ಕಂಥವನು ರಾಮನನ್ನ ವನವಾಸಕ್ಕೆ ಕಳಿಸುವಂತ ತಿಳ್ಕೊಂಡಂತೀಯಲ್ಲ, ಹೇಗೆ ಕಳಿಸಲಿ? ಇದು ಸಾಧ್ಯವಿಲ್ಲ. ಬೇರೆ ಏನಾದರೂ ವರ ಇದ್ದರೆ ಹೇಳು, ನಾ ವರವನ್ನು ಕೊಡ್ತೀನಿ, ಆದರೆ ರಾಮನನ್ನ ವನವಾಸಕ್ಕೆ ಕಳಿಸುವುದಿಲ್ಲ. ಕೇಳು ಕೈಕೆ ಅಂತ ತಿಳ್ಕೊಂಡ ಬಳಿಕ, ಇಲ್ಲ, ನನಗೆ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, 14 ವರ್ಷ ರಾಮ ವನವಾಸಕ್ಕೆ ಹೋಗಬೇಕಿದೆ, ನನ್ನ ವರ ಅಂತ ತಿಳ್ಕೊಂಡೊಂದ ಬಳಿಕ ದಶರಥ ಮಹಾರಾಜ ಎಂಥವಳನ್ನು ಮಾಡಿಕೊಂಡು ಬಂದೆ, ಎಂಥ ಪರಿಸ್ಥಿತಿ ಒಳಗೆ ನಾನು ವರವನ್ನು ಕೊಟ್ಟೆನಲ್ಲ ಅಂತ ತಿಳ್ಕೊಂಡು ದುಃಖ ಪಡಕತ್ತಿದ. ರಾಮ, ನಾನು ಸಾವಿರ ವರ್ಷಗಳಾದ ಬಳಿಕ ನಾನು ನಿನ್ನನ್ನು ಪಡೆದುಕೊಂಡಿದ್ದೆ. ರಾಮ, ನಿನ್ನನ್ನು ವನವಾಸಕ್ಕೆ ಕಳಿಸುವಂಥ ಪರಿಸ್ಥಿತಿ ಬಂತಲ್ಲ, ನಾನೆಂಥ ತಂದೆ? ನಾನು ವರ ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ಮ, ನಾನು ಹೋಗಬೇಕಾಗಿದ್ದದ್ದು. ಆದರೆ ನನ್ನಿಂದ ನೀನು ವನವಾಸಕ್ಕೆ ಹೋಗಬೇಕಲ್ಲ. ಬೇಡ ಕೈಕೆ, ಇಂಥ ವರಗಳನ್ನು ನಾನು ಕೇಳ್ತಿ ಅಂದಿದ್ರೆ ಮೊದಲೇ ನಾನು ಬೇಡ ಅಂತ ತಿಳ್ಕೊಂಡು ಹೇಳ್ತಿದ್ದೆ. ಆವಾಗ ಕೈಕೆ ಅಂತಳ, ನೀವು ಸೂರ್ಯವಂಶದವರು, ಮಾತಿಗೆ ತಪ್ಪಿ ನಡೆದವರಲ್ಲ, ವಚನ ಭ್ರಷ್ಟರಾಗುವುದು ಬೇಡ. ಅಕಸ್ಮಾತ್ ನೀವು ವಚನ ಭ್ರಷ್ಟರಾದರೆ ನಿಮ್ಮ ಸೂರ್ಯವಂಶಕ್ಕೆ ಕಲಂಕ ಬರುತ್ತದೆ ಅಂತ ತಿಳ್ಕೊಂಡನ್ನಕತ್ತೀರಿ. ವಚನ ಭ್ರಷ್ಟರಾಗ್ತೀರಿ, ಸೂರ್ಯವಂಶಕ್ಕೆ ನೀವು ಕಲಂಕ ಬರುತ್ತದೆ ಅಂತ ತಿಳ್ಕೊಂಡು. ಹಾಗಾದರೆ ನೀನು ವನವಾಸಕ್ಕೆ ಕಳಿಸಲಿಲ್ಲ ಅಂದ್ರೆ ನಾನು ನನ್ನ ಮಗನನ್ನು ಕರೆದುಕೊಂಡು 14 ವರ್ಷ ನಾನು ವನವಾಸಕ್ಕೆ ನಾನು ಹೋಗ್ತೀನಿ ಅಂತಾಳ. ನೀನು ವಚನ ಭ್ರಷ್ಟನಾಗ್ತೀನಿ, ಸೂರ್ಯವಂಶದವರು ಅಂತ ತಿಳ್ಕೊಂಡು ನಾನು ಹೋಗ್ತೀನಿ ಅಂತ. ನೋಡಿ ಹೆಂಗಿರ್ಬೇಕು, ಎಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ತಂದು ಹೊಡುತ್ತಾಳೆ ಕೈಕಿ. ನೋಡಿ ಹೆಂಗೈತಿವ, 3 ಹೆಂಡತಿ ಮಾಡ್ಕೊಂಡು 3 ಮಕ್ಕಳಿಗೆ ಅಲ್ಲಿವರೆಗೆ ಚೆಂದಾಗಿ ನಡೆದಿತ್ತು. ರಾಜ್ಯಭಾರ ಕಾರ್ಬಾರ ಎಲ್ಲ ಚೆನ್ನಾಗಿ ನಡೆದೈತಿ. ಯಾರ್ಯಾರ ಹಣೆ ಬರದಾಗ ಹೆಂಗೆ ನಡೀತದ ಗೊತ್ತಿಲ್ಲ. ದಶರಥ ಮಹಾರಾಜ ಏನೇನು ಆಗಬೇಕಾಗಿತ್ತು, ಯಾರ ಕನಸು ಮನಸ್ಸಿನಲ್ಲಿ ಕಂಡಿದ್ದಿಲ್ಲ. ಇನ್ನೇನು ಕೆಲವು ನಿಮಿಷದೊಳಗನೆ ರಾಜ ಪಟ್ಟಾಭಿಷೇಕ ನಡೀತಕ್ಕಂಥ ಕಾರ್ಯಕ್ರಮ. ಆ ಕ್ಷಣವೇ ಮೂರ್ಛೆ ಹೊಂದಿ ಕೆಳಗೆ ಬಿದ್ದ ಬಳಿಕ ಎಲ್ಲರೂ ಊರು ಎಲ್ಲರಿಗೆ ಗೊತ್ತಾಗಿತ್ತು ಏನಂತ, ಇವತ್ತು ರಾಮನ ಅಭಿಷೇಕದ, ರಾಮನ ಪಟ್ಟಾಭಿಷೇಕದ ಅಂತ ತಿಳ್ಕೊಂಡು ಬಹಳ ಖುಷಿಯಿಂದ ಎಲ್ಲರೂ ಇರ್ತಿದ್ರು. ಆದರೆ ದಶರಥ ಮಹಾರಾಜ ಕಾಣ್ತಿರ್ಲಿಲ್ಲಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಹುಡುಕಾಡಕತ್ತಿದ್ದು. ದಶರಥ ಮಹಾರಾಜನ ಮಂತ್ರಿಯಾಗಿರ್ತಕ್ಕಂಥ ಸುಮಂತ ಅಂತೇಳಿ, ಆ ಸುಮಂತ ಎಲ್ಲ ಕಡೆ ಹುಡುಕುತ್ತಾ ಬಂದ. ಹುಡುಕುತ್ತಾ ಬರುವುದರೊಳಗಾಗಿ ಕೋಪಾಗೃಹದಲ್ಲಿ ಮಲಗಿಕೊಂಡಿರುವಂಥ ದಶರಥ ಮಹಾರಾಜನ ನೋಡಿದ ಬಳಿಕ ಅವನಂತಾನೆ, ಏನಿದು, ಏನು ವಿಚಿತ್ರ, ಇವತ್ತು ರಾಮನ ಪಟ್ಟಾಭಿಷೇಕವಿದೆ, ಮಹಾರಾಜರು ಇಲ್ಲಿ, ಏನಾಗಿದೆ? ಕೈಕಿ ಕೇಳುತ್ತಾಳೆ, ಏನಾಗಿದೆ ಮಹಾರಾಜ? ಕೈಕಿಯನ್ನು ಕೇಳಿದ ಬಳಿಕ ಕೈಕಿ ಹೇಳುತ್ತಾಳ, ಏನಾಗಿದೆ ನನಗೆ ಗೊತ್ತಿಲ್ಲ, ಕೇಳು, ಅವರನ್ನೇ ಕೇಳು ಅಂತ ತಿಳ್ಕೊಂಡ ಬಳಿಕ ಸುಮಂತ ಅಲ್ಲೇ ಇರ್ತಾನೆ. ಅದೇ ಕ್ಷಣದೊಳಗನೆ ಶ್ರೀರಾಮ ಎಲ್ಲ ದೇವರ ದರ್ಶನವನ್ನು ತೆಗೆದುಕೊಂಡು ಎಲ್ಲರಿಗೆ ತಾಯಿಯಾದ ಕೌಶಲ್ಯಗೆ ಪಾದವನ್ನು ಮುಟ್ಟಿ ಹೇಳ್ತಾನೆ, ಅಮ್ಮ, ಇವತ್ತು ನನ್ನ ರಾಜ ಪಟ್ಟಾಭಿಷೇಕವಿದೆ, ನನ್ನ ಪಟ್ಟಾಭಿಷೇಕ ಇದೆ ಅಂತ ತಿಳ್ಕೊಂಡು ಕೌಶಲ್ಯ ಹತ್ರ, ಸುಮಿತ್ರೆ ಹತ್ರ ಎಲ್ಲರೂ ನಮಸ್ಕಾರ ಮಾಡ್ಕೊತ ನನ್ನ ತಾಯಿಯಾಗಿರುವಂಥ ಕೈಕಿಗೆ ಹೇಳಬೇಕು ನಾನು ಅಂತ ತಿಳ್ಕೊಂಡು ಹಿಂಗೆ ಬರ್ತಾನೆ. ಬರುವಷ್ಟೊಳಗಾಗಿ ತಂದೆ ಕೈಕೆ ಇಬ್ಬರು ಅಲ್ಲೇ ಇರ್ತಾರೆ. ತಂದೆ ಮೂರ್ಛೆ ಹೊಂದಿ ಮಲಗಿಕೊಂಡಿದ್ದ. ಕೈಕೆ ಹತ್ರ ಬಂದು ನಮಸ್ಕಾರ ಮಾಡಿದೊಳಗಾಗಿ ಅವಾಗಂತ, ನನ್ನ ತಂದೆಗೆ ಏನಾಗಿತ್ತಮ್ಮ ಅಂದ. ಏನಾಗಿತ್ತು ಅಂತ ನನಗೆ ಕೇಳಬೇಡಪ್ಪ, ನಿನ್ನ ತಂದೆಯನ್ನು ಕೇಳು, ನಿನ್ನ ತಂದೆಯನ್ನು ಕೇಳವು, ಏನು ಹೇಳುತ್ತಾನೆ ಅವನನ್ನೇ ಕೇಳು ಅಂತ ತಿಳ್ಕೊಂಡ ಬಳಿಕ ಮೂರ್ಛೆ ಹೊಂದಿರತಕ್ಕಂಥ ಶೈತ್ಯೋಪಚಾರವನ್ನು ಮಾಡಿದ ಬಳಿಕ ಎಚ್ಚರವಾಗ್ತಾನೆ ದಶರಥ ಮಹಾರಾಜ. ರಾಮನನ್ನು ನೋಡಿದ ಬಳಿಕ ಆಲಿಂಗನವನ್ನು ಮಾಡಿಕೊಂಡು ದುಃಖಿತನಾಗಿ ಅಳುತ್ತಾನೆ. ದಶರಥ ಮಹಾರಾಜ ಅಳಕತ್ತಿದ. ಯಾಕ ಮಹಾರಾಜ, ಯಾಕೆ ಅಳ್ತಾ ಇದೆಯಾ? ತಂದೆ ಕೇಳ್ತಾನೆ, ಯಾಕೆ ಅಳ್ತಾ ಇದ್ದೀಯ, ಏನಾಯಿತು? ಏನಿಲ್ಲ ರಾಮ, ನಾನು ಒಂದು ದೇವಾಸುರರ ಯುದ್ಧದಲ್ಲಿ ನಾನು
ನಿನ್ನ ಮಾತೆಯಾಗಿರ್ತಕ್ಕಂಥ ಕೈಕೆಗೆ 2 ವರಗಳನ್ನು ಕೊಟ್ಟಿದ್ದೆ. ಆ ವರಗಳು ಅವತ್ತೇ ಕೊಟ್ಟಿದ್ದರೆ ಚಲೋ ಆಕ್ಕಿತ್ತೋ ಏನೋ ಗೊತ್ತಿಲ್ಲ, ಆದರೆ ಆ ವರಗಳು ನಿನಗೆ ಬೇಕಾದಾಗ ಕೊಡುತ್ತೀನಿ ಅಂತ ತಿಳ್ಕೊಂಡು ನಾನು ಮಾತು ಕೊಟ್ಟೆ. ಆದರೆ ಇವತ್ತು ಆ ಪರಿಸ್ಥಿತಿ ಹಿಂಗೆ ಬರುತ್ತದೆ ಅಂತ ತಿಳ್ಕೊಂಡು ನಾನೂ ಕೂಡ ಕಲ್ಪನೆನೇ ಮಾಡಿಕೊಂಡಿಲ್ಲ. ರಾಮ, ಏನು ಮಾಡಬೇಕು, ಎಂಥ ಪರಿಸ್ಥಿತಿ, ಏನಾಯಿತು? ಇಲ್ಲ, ನಿನ್ನ ಬದಲಾಗಿ ಭರತನಿಗೆ ನಾನು ಪಟ್ಟಾಭಿಷೇಕ ಮಾಡಬೇಕು. ನಿನ್ನ ಬದಲಾಗಿ ಕೈಕೆಯ ಮಗನಾಗಿರ್ತಕ್ಕಂಥ ಭರತನಿಗೆ ಪಟ್ಟಾಭಿಷೇಕ, ನಿನ್ನನ್ನು 14 ವರ್ಷ ವನವಾಸಕ್ಕೆ ಕಳಿಸಬೇಕು. ಇದು ನನ್ನ 2 ವರವನ್ನು ಕೈಕೆ ಕೇಳುತ್ತಾ ಇದ್ದಾಳೆ. ಆ ಕ್ಷಣವೇ ರಾಮ ಅಂತಾನ, ತಂದೆಯ ಮಾತಿಗೆ ಬೆಲೆ ಕೊಡಬೇಕಪ್ಪ. ಆಯಿತು, ನೀ ಯಾವಾಗ ಮಾತು ಕೊಟ್ಟಿ ಅಂದ ಬಳಿಕ, ಹೊರ ಕೊಟ್ಟಿ ಅಂದ ಬಳಿಕ, ಆಯಿತು, ಪೂಜ್ಯರ ತಂದೆಯವರ ಮಾತಿಗೆ ನಾನು ಕೂಡ ಬೆಲೆ ಕೊಡಬೇಕಾಗತ್ತೆ. ನೀ ಹೇಳಿದಂಗೆ ನೀ ಕೊಟ್ಟಿರುವಂಥ ವರವನ್ನು ನಾನು ಪಾಲನೆ ಮಾಡ್ತೀನಿ. ನೀ ಕೊಟ್ಟಿರ್ತಕ್ಕಂಥ ವರ ಪಾಲನೆ ಮಾಡಲಿಲ್ಲ ಅಂದ್ರೆ ತಂದೆಗೆ ತಕ್ಕ ಮಗ ಅಂತ ತಿಳ್ಕೊಂಡು ಅನ್ನಿಸ್ಕೊಳ್ಳುವುದಿಲ್ಲ. ಆಯ್ತಪ್ಪ, ಇವತ್ತೇ ನಾನು ಹೋಗುತ್ತೇನೆ ವನವಾಸಕ್ಕೆ ಅಂದ. ಯಾವಾಗ ಇದು ಸುದ್ದಿ ಎಲ್ಲ ಕಡೆ ಹಬ್ಬಿತ್ತಿದು, ಇಡೀ ಒಂದು ಅಯೋಧ್ಯಾಪುರದೊಳಗೆ ಎಲ್ಲ ಕಡೆ ಹಬ್ಬಿತ್ತು. ಹಿಂಗಂತ ಅಂತ ತಿಳ್ಕೊಂಡ್ರು. ಕೈಕಿ ಎಂಥವಳು ಬೈಯಾಕತ್ತಿದ್ರು ಕೈಕಿಯನ್ನು, ಸಾಕಷ್ಟು ಮಂದಿ ಬೈಯಾಕತ್ತಿರು. ಅವಳೆಂಥವಳು ಕೈಕೆ, ರಾಜಮಾತೆ ರಾಣಿಯಾಗಿ ಇಲ್ಲಿವರೆಗೂ ಕೂಡ ಯಾವ ಭೇದ ಭಾವ ಇಲ್ಲದೆ ನೋಡಿಕೊಂಡು ಬಂದಿರತಕ್ಕಂಥ ಮಹಾರಾಜನಿಗೆ ಇಂಥದ್ದು, ಮತ್ತು ಮೇಲಾಗಿ ಶ್ರೀರಾಮನನ್ನ ವನವಾಸಕ್ಕೆ ಹೋಗುವುದು ಇದೆಂಥದ್ದು. ಕೈಕೆ ಇಂಥದ್ದು ಕೇಳಬಾರ್ದಾಗಿತ್ತು. ಎಲ್ಲರೂ ನಿಂದನೆ ಮಾಡಾಕತ್ತಿದ್ರು. ಊರಾಗ ಎಲ್ಲರ ಮಂದಿ ನಿಂದೆ ಮಾಡಾಕತ್ತಿದ್ರು. ಯವ್ವ, ಜಗತ್ತಿನೊಳಗೆ ಮತ್ತು ಹಂಗತಿ ಆಗೈತೆ ಅಂದು ಎಲ್ಲರೂ ಕೂಡ ಬೈಯಾಕತ್ತಾರೆ. ಬೈಯಾಕತ್ತಾರಿಲ್ಲ. ನೀವು ಈಗ ಬೈಯಾಕತ್ತೀರನ? ಇಲ್ಲಲ್ಲ, ಬೈದಿರ್ತಾರೆ. ಮತ್ತು ನೀವು ಕೈಕಿಂತ ಕೆದಾಳ ಅಂದ ಬಳಿಕ ಇದಕ್ಕೆಲ್ಲ ಕಾರಣ ಮಂಥರೆ. ಕೈಕಿ ಮಾಡಿರ್ತಕ್ಕಂಥ ಒಂದು ಘಟನೆಗೆ, ಮಂಥರೆ ಮಾಡಿರ್ತಕ್ಕಂಥ ಘಟನೆಗೆ ಕೈಕಿ ಅಪವಾದ ಹೊತ್ತುಕೊಳ್ತಾ ಇದ್ದಾಳೆ. ಏನು ಕೈಕಿ ಇಂಥವಳದಾಳ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಅಪವಾದಗಳನ್ನು ಓರಿಸ್ತಾರೆ. ರಾಜನಾಗಿರ್ತಕ್ಕಂಥವನಿಗಿಂತ ಶಿಕ್ಷೆ ಬರಬಾರ್ದಾಗಿತ್ತು ಅಂತ ತಿಳ್ಕೊಂಡು ಎಲ್ಲರೂ ಹೇಳ್ತಾರೆ. ಇಡೀ ಊರು ಶೃಂಗಾರಮಯವಾಗಿರುವಂಥ ಸಮಯದೊಳಗೆ ಸ್ಮಶಾನದ ಮೌನವೇ ಆವರಿಸಿಕೊಂಡು ಬಿಡುತ್ತಂತ ಆ ಕ್ಷಣದೊಳಗೆ. ಅದಕ್ಕೆ ಯಾರ್ಯಾರು ಯಾವ ಸಮಯದೊಳಗೆ ಏನೇನು ನಡಿಬೇಕಾಗೈತೆ ಅದೆಲ್ಲದೂ ಕೂಡ ನಡ್ಕೊಂಡು ಹೋಗ್ತೈತೆ ಅಂತ ನಾವೆಲ್ಲ ಅನ್ಕೊಂಡಿರ್ತೀವಂತ. ಏನಂತ ಹಿಂಗೆ ಇರಬೇಕಂತ ತಿಳ್ಕೊಂಡು ಅಂತಿರ್ತೀವಿ. ಆದರೆ ಜಗತ್ತಿನೊಳಗೆ ನಾವು ಯಾರೂ ಕೂಡ ಹಿಂಗೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಶರಣರ, ನಾವು ಯಾವಾಗಲೂ ಹಿಂಗೆ ಇರಬೇಕಂತ ತಿಳ್ಕೊಂಡು ಅಂದ್ಕೊಂಡಿರ್ತೀವಿ. ಕರೆ ಅದು ಹಿಂಗಿರ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಏನಂತ ತಿಳ್ಕೊಂಡು ಶ್ರೀಮಂತರಾಗಿರ್ಬೇಕಂತ ತಿಳ್ಕೊಂಡು ಬಯಸ್ತೀವಿ. ಆದರೆ ಯಾವಾಗಲೂ ಶ್ರೀಮಂತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ಲ? ಅದು ಕತ್ತಲ ಬೆಳಕು ಬರೋದು ಯಾವ್ಯಾವ ಕಾರಣಕ್ಕೆ ಬರ್ತೈತೋ ಗೊತ್ತಿಲ್ಲ. ಹಣೆ ಬರದಾಗ ಏನೇನು ಬರ್ತೈತೋ ಗೊತ್ತಿಲ್ಲ. ಪ್ರಾರಬ್ಧಕ್ಕನುಸಾರವಾಗಿ ನೀವೆಲ್ಲರೂ ಹುಟ್ಟಿ ಬಂದ ಬಳಿಕ ಅವ್ರವ್ರ ಹಣೆ ಬರದಾಗ ಏನೇನು ನಡಿಬೇಕಾಗೈತೆ ಅದೆಲ್ಲದೂ ಕೂಡ ನಡ್ಕೊಂಡು ಬರ್ತೈತೆ. ವನವಾಸಕ್ಕೆ ಹೋಗ್ಬೇಕನ್ನೋದು ಹುಟ್ಟಿದಕ್ಕೆ ಏನಂತ ತಿಳ್ಕೊಂಡು, ರಾಮ ಹುಟ್ಟಿದ ಬಳಿಕನೇ ಪ್ರಾರಬ್ಧ ಗಂಟು ಬಿದ್ದಿತ್ತು ಅವನಿಗೆ. ಅದನ್ನು ಬರ್ಕೊಂಡು ಬಂದಿರತಕ್ಕಂಥ ಸಮಯದೊಳಗನೆ ಅದೆಲ್ಲದು ನಡಿಬೇಕು ಅಂತ ತಿಳ್ಕೊಂಡು ಇರ್ತದೆ. ಅದಕ್ಕೆ ಹರಣಾಪಿ ಬ್ರಹ್ಮಣಪಿ ಅಂತ ತಿಳ್ಕೊಂಡು